ಬೆಳಗಾವಿಯ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಕುರುಬ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಲು ಈ ಒಂದು ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ. ಕಾರಣ, ಕರ್ನಾಟಕದಲ್ಲಿ 1951ರಿಂದ 1990ರವರೆಗೆ ಗೊಂಡ ಕುರುಬ, ರಾಜಗೊಂಡ, ಕಾಡ ಕುರುಬ, ಬೆಟ್ಟ ಕುರುಬ, ಕುರುಬ ಅನ್ನುವಂತ ಸಮಾಜಕ್ಕೆ ಪರಿಶಿಷ್ಟ ಪಂಗಡ ಮೀಸಲಾತಿ ಸಿಗ್ತಾ ಇತ್ತು. ಇವತ್ತು ಕೂಡ ಬೀದರ್, ಕುಲ್ಬುರ್ಗ, ಯಾದಗಿರಿಯಲ್ಲಿ ಗೊಂಡ ಕುರುಬ ಅಂತ ಅಣ್ಣನ ಮಕ್ಕಳಿಗೆ ಕೊಡ್ತಾರೆ, ತಮ್ಮನ ಮಕ್ಕಳಿಗೆ ಕೊಡ್ತಾ ಇಲ್ಲ. ಮೈಸೂರು ಪ್ರಾಂತದಲ್ಲಿ ಬೆಟ್ಟ ಕುರುಬ ಅಂತ ಅಣ್ಣನ ಮಕ್ಕಳಿಗೆ ಕೊಡ್ತಾರೆ, ತಮ್ಮನ ಮಕ್ಕಳಿಗೆ ಕೊಡ್ತಾ ಇಲ್ಲ. ಮತ್ತು ಕೊಡಗು ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಕುರುಬ ಅನ್ನೋರಿಗೆ ಕೊಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಕುರುಬ ಸಮಾಜ ಒಂದೇ ಪಂಗಡಕ್ಕೆ ಸೇರಿದ್ದು. ಹೀಗಾಗಿ 2022ರಲ್ಲಿ ನರೇಂದ್ರ ಮೋದಿಯವರ ಕ್ಯಾಬಿನೆಟ್ ನಲ್ಲಿ ಬೆಟ್ಟ ಕುರುಬ, ಕಾಡ ಕುರುಬಕ್ಕೆ ಪರಿಶಿಷ್ಟ ಪಂಗಡದ ಸಿಂಧುತ್ವ ಕೊಡಬೇಕಂತ ಆದೇಶ ಆಗಿದೆ. ಬಸವರಾಜ ಬೊಮ್ಮಾಯಿಯವರು 2023ರಲ್ಲಿ ಕುರುಬ ಸಮಾಜ ಕುಲಶಾಸ್ತ್ರ ಅಧ್ಯಯನ ವರದಿಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ, ಮತ್ತೊಂದು ಕಡೆ ಸಿದ್ದರಾಮಯ್ಯರ ಕುರುಬ ಸಮಾಜದ ವ್ಯಕ್ತಿ ಆದಂತ ಸಿದ್ದರಾಮಯ್ಯವರು ನಮ್ಮ ಸಮಾಜದವರು, ಅವರೇ ಮುಖ್ಯಮಂತ್ರಿ ಇದ್ರು ಕೂಡ ಕೇಂದ್ರಕ್ಕೆ ಮಾಹಿತಿ ಕೊಡಲಿ ಅವರು ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಹೋರಾಟ ಅನಿವಾರ್ಯವಾಗಿದೆ. ಸಿದ್ದರಾಮಯ್ಯನವರು ಈ ಒಂದು ವಿಷಯದಲ್ಲಿ ಭಾಗವಹಿಸಬೇಕು. ಅವರು ತಮ್ಮ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಬಂದಾಗ ಯಾವ ರೀತಿ ಸರಿಪಡಿಸಿಕೊಂಡ್ರು ಅದೇ ನಿಟ್ಟಿನಲ್ಲಿ ಕುರುಬ ಸಮಾಜದ ಮೀಸಲಾತಿ ವಿಚಾರ ತಾರತಮ್ಯ ಆಗಿದೆ. ಶೈಕ್ಷಣಿಕವಾಗಿ, ಆರೋಗ್ಯಕವಾಗಿ, ರಾಜಕೀಯವಾಗಿ ನಮಗೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ವಿಶೇಷವಾಗಿ ನಮಗೆ ಶೈಕ್ಷಣಿಕವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ಜೊತೆಗೆ ಮಾತಾಡಿ ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸ್ಕೋಬೇಕು. ಮತ್ತೊಂದು, ನಾವು ST ಮೀಸಲಾತಿ ಹೊಸದಾಗಿ ಕೇಳ್ತಾ ಇಲ್ಲ. ಈ ಪರಿಶಿಷ್ಟ ಪಂಗಡದ ಇದ್ದೇವೆ, ಅದು ತಾರತಮ್ಯದ ಕೈ ತಪ್ಪೋಗಿದೆ. ಅದನ್ನು ಸರಿಪಡಿಸ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಒಂದು ಹಕ್ಕಿದೆ. ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಬೇಕು. ಅಧಿವೇಶನದಲ್ಲಿ ಚರ್ಚೆ ಆಗಿ ಕುರುಬ ಸಮಾಜಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಲು ನಾವು ಇವತ್ತು ಬೆಳಗಾವಿಯ ನಗರದಲ್ಲಿ ಸಭೆಯನ್ನು ಮಾಡಿದ್ದೇವೆ. ಇದೇ ಡಿಸೆಂಬರ್ 15ರಂದು ಕನಿಷ್ಠ 25ರಿಂದ 30 ಸಾವಿರ ಜನ ಸೇರಿ ಕುರಿಗಳ ಒಟ್ಟಿಗೆ ಈ ಹೋರಾಟ ಮಾಡ್ಬೇಕಂತೇಳಿ ತಮ್ಮ ಮಾತಿನ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಅಂತೇಳಿ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಹೋರಾಟಕ್ಕೆ